To express my gratitude towards your institution. ಇದು ನನಗೆ ಈ ಇನ್ಸ್ಟಿಟ್ಯೂಟ್ನೊಟ್ಟಿಗೆ ನಮಗೆ ಒಂದು ರಿಲೇಷನ್ ಇಂಡಿಯಲ್ಲಿಂದಲ್ಲ ಮೋಸ್ಟ್ ಪ್ರೊಬಬ್ಲಿ ಅರೌಂಡ್ 10 years. ನನ್ನ ಅಳಿಯ ಕೂಡ ಇಲ್ಲಿ ಬರ್ತಿದ್ದ. ಅದಾದ ಮೇಲೆ ನನ್ನ ದೊಡ್ಡ ಮಗ, ನನ್ನ ಸಣ್ಣ ಮಗ ಕೂಡ ಇದ್ದರು. ಅದು ಅಲ್ಲದೆ ನನ್ನ ಅಮ್ಮನ ಇಬ್ಬರು ಮಕ್ಕಳು ಕೂಡ ಇಲ್ಲೇ ಬರ್ತಿದ್ದಾರೆ. ಸೊ ನಮಗೆ ಏನಂತ ಹೇಳಿದರೆ, ಫ್ಯೂಚರ್ ಅಕಾಡೆಮಿ is just an address for us. From what time to what time our children are there. But for us, the main ಅಕ್ಷತಾ ಮೇಡಮ್. ನಮಗೆ ನಾವಲ್ಲಿ ಬಿಟ್ಟಿರುವಂಥದ್ದು ಅಕ್ಷತಾ ಮ್ಯಾಮ್ ಆ್ಯಂಡ್ ಟೀಮ್ ಇದ್ದಾರೆ ಅಂತ ಹೇಳೋದು ಧೈರ್ಯದಲ್ಲಿ ನಾವಲ್ಲಿ ಬಿಟ್ಟಿದ್ದೇವೆ ಹೊರತು ಇನ್ಸ್ಟಿಟ್ಯೂಷನ್ಸ್ ಎಸ್ ಇಟ್ ಈಸ್ ಪಿಕಿಂಗ್ ಅಪ್. ಇವಾಗ ಇನ್ನು ಮುಂದಿನ ದಿನಗಳಲ್ಲಿ ನೀವು ಏನು ಇಲ್ಲಿ ಡೆಲಿವರ್ ಮಾಡ್ತೀರಿ, ಸೊ ದ್ಯಾಟ್ ವಿಲ್ ಹ್ಯಾವ್ ಅ ಬಿಗ್ ಇಂಪ್ಯಾಕ್ಟ್ ಆನ್ everyone. I mean, like for the future growing of your academy. So ನಮಗೆ ಏನಂತ ಹೇಳಿದರೆ, ಈಗ ದಿಸ್ ಇಸ್ ಅ ಟೆಂಡರ್ ಏಜ್. ಈ ಟೈಮ್ನಲ್ಲಿ ನಾವು ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸ್ತೀವಿ ಅದು ಅವರ ಒಂದು ಫ್ಯೂಚರನ್ನು ಡಿಸೈಡ್ ಮಾಡ್ತೀವಿ. ಸೊ ಇಫ್ ಯು ಆಸ್ಕ್ ಮೀ ವಾಟ್ ವುಡ್ ಯು ಲೈಕ್ ಟು ಬಿ ಯುವರ್ ಸನ್, ಸಾರಿ ಐ ಡೋಂಟ್ ನೋ, ಐ ಆಮ್ ಟೋಟಲಿ ಐ ಮೀನ್ ಸ್ಪೀಚ್ಲೆಸ್ ಅಬೌಟ್. ಯಾಕಂದರೆ ನನಗೆ ಇವಾಗ ಏನಂತ ಹೇಳಿದರೆ, ಅವರ ಫೌಂಡೇಶನ್ ಸ್ಟ್ರಾಂಗ್ ಆಗಬೇಕು. ಸೊ ಫೌಂಡೇಶನ್ ಸ್ಟ್ರಾಂಗ್ ಆಗಲಿಕ್ಕೋಸ್ಕರ ಇಟ್ಸ್ ನಾಟ್ ಅ ಬಿಲೀಫ್ ಆ್ಯಂಡ್ ಐ ಆಮ್ ಡ್ಯಾಮ್ ಶೂರ್ ಐ ಹ್ಯಾವ್ ಪುಟ್ ಹಿಮ್ ಎಟ್ ಅ ರೈಟ್ ಪ್ಲೇಸ್. ಸೊ ದಟ್ ಈಸ್ ದ ರೀಸನ್ ನಾನು ನನ್ನ ಅಳಿಯನ ಒಂದು ಪ್ರೋಗ್ರೆಸ್ ನೋಡಿ ಅದಾದ ಮೇಲೆ ನನ್ನ ಮಗನನ್ನು ಹಾಕಿದೆ. ಅದಾದ ಮೇಲೆ ನನ್ನ ಸಣ್ಣ ಮಗ ಬಂದ, ನನ್ನ ಇಬ್ಬರು ತಮ್ಮನ ಮಕ್ಕಳು ಬಂದರು. ಸೊ ಅವ್ರ ಫ್ಯಾಮಿಲಿ ಲೆಗಸಿ ಈಸ್ ವಿತ್ ಯು. ಸೊ ಅದರಿಂದ ನೀವು ಒಂದು ನಮ್ಮ ಫ್ಯಾಮಿಲಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ನಿಮ್ಮ ಇಲ್ಲಿ ಏನು ಮಕ್ಕಳಿದ್ದಾರೆ ನನಗೆ ಕೇಳಿದರೆ, ಐ ಡೋಂಟ್ ವಾಂಟ್ ಮೈ ಸನ್ ಟು ಬಿಕಮ್ ಡಾಕ್ಟರ್ ಆರ್ ಇಂಜಿನಿಯರ್, ಐ ವಿಲ್ ನಾಟ್ ಸೇ ನೋ. ಬಟ್ ನನಗೊಂದು ಏನಂತ ಹೇಳಿದರೆ, ಹ್ಯಾಸ್ ಟು ಬಿ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಕಂಟ್ರಿ. ನನಗೆ ಅದು ಮುಖ್ಯವಾಗಿ ಬೇಕಿರುತ್ತೆ. ಸೊ ಐ ಆಮ್ ಗ್ಲಾಡ್ ಟು ನೋ ದಟ್ ಇಲ್ಲಿ ಯಾವ ರೀತಿಯಾಗಿ ಅವರು ಬೆಳೀತಾ ಇದ್ದಾರೆ ಮತ್ತು ನೀವು ಯಾವ ರೀತಿಯಾಗಿ ಯು ಆ್ಯಂಡ್ ಯುವರ್ ಟೀಮ್ ಸ್ಪೆಷಲಿ ಯಾವ ರೀತಿಯಾಗಿ ನೀವು ಬೆಳೆಸ್ತಿದ್ದೀರಿ. ಖಂಡಿತವಾಗಿಯೂ ನೀವು ನಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ ಅಂತ ಹೇಳಿಸಿ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಇಟ್ ಈಸ್ ಅ ಥ್ಯಾಂಕ್ಲೆಸ್ ಜಾಬ್. ನಿಜವಾಗಿ ಹೇಳಬೇಕಂದ್ರೆ ವಾಟ್ ಎವರ್ ಯು ಆರ್ ಡೂಯಿಂಗ್ ಇಸ್ ಅ ಥ್ಯಾಂಕ್ಲೆಸ್. ಇಲ್ಲಿ ಏನಾಗ್ತದೆ, ಮಕ್ಕಳು ಎಲ್ಲಾದರೂ ಹೊರಗಡೆ ಹೋಗಿ ಏನಾದರೂ ಗಲಾಟೆ ಎಲ್ಲ ಮಾಡಿದರೆ ಅವರಿಗೆ ಫಸ್ಟ್ ಕೇಳಿ ಇನ್ಮೇಲೆ ಯಾವ ಶಾಲೆಯಲ್ಲಿ ಕಲ್ತಿದ್ದೀರಿ ಮಾಡೋದು, ನಿಮಗೆ ಶಾಲೆಯಲ್ಲಿ ಇದೇ ಕಲಿಸುತ್ತಾ ಅಂತ ಹೇಳಿ. ಸೊ ಹಾಗಿರುವಾಗ ನಾವು ಪೇರೆಂಟ್ಸ್ ಇದ್ದರೂ ಕೂಡ ನಮ್ಮ ಒಂದು ಏನು ಹೇಳ್ತಾರೆ, ಆ ಒಂದು ಪರ್ಫೆಕ್ಷನ್ ಆಗಿ ಇರುವಂಥ ರೆಸ್ಪಾನ್ಸಿಬಿಲಿಟಿಯನ್ನು ಮಾಡಲಿಕ್ಕೆ ನಮ್ಮಿಂದ ಆಗದಿದ್ದರಿಂದ ನಾವು ನಿಮ್ಮ ಹತ್ರ ಕಳಿಸ್ತೀವಿ. ನೀವು ಅದನ್ನು ಒಂದು ಪರಿಪೂರ್ಣವಾಗಿ ಮಾಡಿ ಕಳಿಸ್ತೀವಿ. ಸೊ ಅಗೇನ್ ಥ್ಯಾಂಕ್ ಯು ಫ್ರಮ್ ಮೈ ಬಾಟಮ್ ಆಫ್ ಹಾರ್ಟ್. ಯಾಕಂದರೆ ವಾಟ್ ಐ ಬಿಲೀವ್ ಈಸ್ ಟೀಚರ್ ಈಸ್ ಅ ನೇಚರ್ ಈಸ್ ಅ ಟೀಚರ್. ಹೇಗೆ ಒಂದು ಪ್ರಕೃತಿ ಅಲ್ಲಿ ಏನೇನು ಇರುತ್ತೆ, ಅಲ್ಲಿ ಮನುಷ್ಯರಿರಲಿ, ಪ್ರಾಣಿ ಇರಲಿ, ಅಥವಾ ಗಿಡ ಇರಲಿ, ಮರ ಎಂಥದೇ ಇರಲಿ, ಅದಕ್ಕೆ ಹೇಗೆ ಬೇಕಿದ್ದನ್ನು ಕೇಳದೆ ಕೊಡ್ತದೆ. ಅದೇ ರೀತಿಯಾಗಿ ನೀವು ನಿಮ್ಮಲ್ಲಿ ಬರುವಂಥ ಸ್ಟೂಡೆಂಟ್ಸನ್ನು ಅವರು ಯಾವ ಜಾತಿಯವನು, ಯಾವ ಧರ್ಮದವನು, ವಾಟ್ ಇಸ್ ಇಸ್ ಕಲರ್, ಅವರು ಅದನ್ನು ಕೇಳದೆ ನೀವು ಎಲ್ಲರಿಗೂ ಸಮಾನವಾಗಿ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಿದ್ದರು. ಅದಕ್ಕೋಸ್ಕರ ನಾವು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ.